ನಮಸ್ತೆ ಮಾಸ್ಟರ್ಸ್. 108ನೇ ದಿನದ ತುಳಸೀದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಧ್ಯಾನ ಪುಷ್ಪ ಜ್ಞಾನ ಪರಿಮಳ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಿನ್ನೆ ದಿನ ಸ್ವರ್ಣಾಂಧ್ರ ಪ್ರದೇಶ್ ಮತ್ತು ಕನ್ನಡ ಕಸ್ತೂರಿ ಪರಮಹಂಸದ ಬಗ್ಗೆ ಹೇಳಿದ್ರು. ಇವತ್ತು ಧ್ಯಾನ ಪುಷ್ಪ ಮತ್ತು ಜ್ಞಾನ ಪರಿಮಳ. ಆತ್ಮಜ್ಞಾನವಿಲ್ಲದ ಮಾನವರು ಪರಿಮಳವಿಲ್ಲದ ಪುಷ್ಪಗಳಿದ್ದ ಹಾಗೆ. ಪರಿಮಳ ಎನ್ನುವುದು ಒಂದು ಹೂವಿನ ಹಾರ, ಮೂಲ ಕಾರಣ ಅಂತ ಹೇಳ್ತಾರೆ. ಆ ಪರಿಮಳ ಎಷ್ಟು ದೂರ ಹರಡಿದೆಯೋ ಅಷ್ಟು ಮಹತ್ವ ಆ ಹೂವಿಗೆ ಇದೆ ಎಂದರ್ಥ. ಪ್ರತಿಯೊಬ್ಬ ಮನುಷ್ಯನ ಶಕ್ತಿ, ಜ್ಞಾನ, ಚೈತನ್ಯ ಎನ್ನುವುದು ಪೂರ್ತಿಯಾಗಿ ವಿಸ್ತರಿಸಿಕೊಂಡಿರಬೇಕೇ ವಿನಃ ಮುದುರಿಕೊಂಡು ಇರಬಾರದು. ಮನಸ್ಸಿನಲ್ಲಿರುವ ಶಕ್ತಿ, ಜ್ಞಾನ, ಚೈತನ್ಯಗಳು ವಿಜೃಂಭಿಸಬೇಕೆಂದರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯವನ್ನು ತಪ್ಪದೇ ಮಾಡಬೇಕು. ಶಕ್ತಿ ಎನ್ನುವುದು ಧ್ಯಾನದಿಂದಲೇ ವಿಜೃಂಭಿಸುತ್ತದೆ. ಜ್ಞಾನ ಸ್ವಾಧ್ಯಾಯದಿಂದಲೇ ವಿಸ್ತಾರವಾಗುತ್ತದೆ. ಚೈತನ್ಯ ಸಜ್ಜನ ಸಾಂಗತ್ಯದಿಂದಲೇ ವಿಸ್ತೃತಗೊಳ್ಳುತ್ತದೆ. ಮನುಷ್ಯನು ಪ್ರತಿದಿನ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯಗಳು ತಪ್ಪದೇ ಮಾಡಬೇಕಾದ ನಿತ್ಯ ಕಾರ್ಯಕ್ರಮಗಳು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅವರ ಪ್ರಚಾರ ನಿನಾದ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯಗಳು. ಯಾವ ಮನುಷ್ಯನಲ್ಲಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯಗಳಿಂದ ಶಕ್ತಿ, ಜ್ಞಾನ, ಚೈತನ್ಯ ಎನ್ನುವುದು ಹರಡುತ್ತಿರುತ್ತದೆಯೋ ಆ ಮನುಷ್ಯನು ಬ್ರಹ್ಮಾಂಡಕರವಾದ ಪರಿಮಳ ಸಹಿತನಾದ ಪುಷ್ಪವಾಗುತ್ತಾನೆ. ಆತನ ಖ್ಯಾತಿ ಇತರೆ ಲೋಕಗಳಲ್ಲೂ ಕೂಡ ವಿಸ್ತರಿಸುತ್ತದೆ. ಆ ಪರಿಮಳ ಸಮಸ್ತ ಸೃಷ್ಟಿಯನ್ನು ಕೂಡ ಮುಳುಗಿಸುತ್ತದೆ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಸಹ ಅಂತ್ಯವಿಲ್ಲದ ಜ್ಞಾನ ಪರಿಮಳ ಭರಿತನಾದ ಒಂದು ಧ್ಯಾನ ಪುಷ್ಪ. ಕರ್ನಾಟಕ ಧ್ಯಾನ ಪರಿಮಳಮಯವಾಗಬೇಕು ಅಂತ ಪತ್ರಿಜಿ ಸರ್ ಆಶಯ. ಕರ್ನಾಟಕ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ಮಾಡಬೇಕು ಅಂತ ಎಲ್ಲ ಮಾಸ್ಟರ್ಸ್ಗಳು ಕೂಡ ಪ್ರತಿಜ್ಞೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಡೀತಾ ಇದೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಈ ದಿನದ ಸಂಕಲ್ಪ ಏನು ಮಾಡೋಣ ಅಂದರೆ, ನಿನ್ನೆ ದಿನ ಶುದ್ಧ ನಿಷ್ಕಲ್ಮಶವಾದ ಪ್ರೀತಿಯಿಂದ ಇರ್ತೀನಿ ಅಂತ ಮಾಡಿದ್ವಲ್ವಾ. ಇವತ್ತು ನನ್ನ ಹೃದಯದಾಳದಲ್ಲಿ ಇದೆಂತಹ ಕಠಿಣ ಕೆಲಸವೆಂಬುದರ ಅರಿವಿದೆ. ಏಕೆಂದರೆ ಒಲವಿರದ ಯೋಚನೆಗಳನ್ನು ಎಬ್ಬಿಸುವ ಜನರು, ಸ್ಥಳಗಳು, ಸನ್ನಿವೇಶಗಳು ಅನೇಕ. ಆದರೆ ಈ ಆದರ್ಶ ತತ್ವಕ್ಕೆ ನನ್ನ ಎಲ್ಲ ಶಕ್ತಿಯಿಂದ ಅಂಟಿಕೊಳ್ಳುವೆ. ಬಲವಂತದಿಂದ ಇದನ್ನು ನೆನಪಿಸಿಕೊಳ್ಳುವೆ. ನನ್ನ ಹೃದಯಾಂತರಾಳದಿಂದ ಇಂಥದ ಕಠಿಣ ಕೆಲಸವನ್ನು ಅರಿವಿನಿಂದ ಮಾಡ್ತೀನಿ. ಈ ಒಲವಿರದ ಯೋಚನೆಗಳನ್ನು ಬಿಡ್ತೀನಿ. ನಾನು ಒಲವಿರುವ ಯೋಚನೆಗಳನ್ನು ಮಾಡ್ತೀನಿ. ಎಂತಹ ಕಠಿಣ ಕೆಲಸವನ್ನಾದರೂ ಮಾಡ್ತೀನಿ. ನನ್ನ ಹೃದಯಾಂತರಾಳದಿಂದ ಮುಕ್ತವಾಗಿ ಎಲ್ಲವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡೋಣ ಮಾಸ್ಟರ್. ಥ್ಯಾಂಕ್ ಯು ಸೊ ಮಚ್ ಮಾಸ್ಟರ್.